ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಫೈನಲಿ ಬೈಪಾಡಿ ರೀಚ್ ಆಗಿ ಆಯಿತು. ಇಲ್ಲಿ ಒಂದು ಅಂಗಡಿ ಅಲ್ಲ, ಇಲ್ಲೊಂದು ಹೋಟೆಲ್ ಉಂಟು, ಎದುರುಗಡೆ ಒಂದು ಬಾರ್ ಉಂಟು. ಇವರದೊಂದು ಅವಸ್ಥೆ ನೋಡಿ, ನಡು ದಾರಿಯಲ್ಲಿ ಗಾಡಿ ಇಟ್ಟು ಇವರ ಅವಸ್ಥೆ. ಸೈಡಿಗೆ ಹಾಕಿ ಮಾತಾಡಲಿಕ್ಕೆ ಎಂಥದೇ ಇಲ್ಲ. ಇಲ್ಲಿಗೊಂದು ಐಟಮ್ ಹಾಕಿ, ವಸಂತನ ನಾನಿಲ್ಲಿ ಬಾರ್ ಹತ್ರ ನಿಲ್ಲಿಸ್ತೇನೆ, ಹಾಂ ನೀವು ಬಾರಿಗೆ ಹಾಕಿ, ಹಾಂ ಬಾರಿಗೆ ಹಾಕಿ ಅಂತ ಹೇಳಿದರೆ ಬಾರಲ್ಲಿ ಹೋಗಿ ಹಾಕಬೇಡಿ, ಐಟಮ್ ಹಾಕಿ, ನಾನು ಇಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿ ಹೋಟೆಲ್ಗೆ ಹೋಗಿ ಹಾಕಿ ಬರ್ತೇನೆ. ಹೋಗ್ಬೋದಾ? ಬನ್ನಿ, ಇಲ್ಲೇ ಸೈಡ್ ಹಾಕುವ. ಮತ್ತು ಅಲ್ಲಿ ಹತ್ತಿಸೋದು ಕೆಳಗೆ ಇಳಿಸೋದೆಲ್ಲ ತುಂಬ ಕಷ್ಟ. ನಿಮಗೆ ಇಳಿಲಿಕ್ಕೆ ಆಗ್ತದೆ ನೋಡಿ, ಆ ಕಡೆಯಿಂದ ಗ್ಯಾಪ್ ಉಂಟಲ್ಲ. ವಸಂತನ ಬಾರಿಗೆ ಹೋಗ್ತಾರೆ, ನಾವು ಹೋಟೆಲಿಗೆ ಹೋಗುವ ಅಂತ. ಅವ್ರು ಕುಡಿಯುವುದಿಲ್ಲ, ಹಾಗೆ ಬಾರಿಗೆ ಹೋಗುದಿಲ್ಲ. ನೀವು ಕುಡಿತೀರ ಹಾಗಾದರೆ? ಇಲ್ಲ, ನಿಮ್ಗೆ ಹೋಗ್ಲಿಕ್ಕೆ ಇಲ್ಲಲ್ಲ ಬಾರಿಗೆ, ನಮ್ಗೆ ಯಾರು ಹೋಗುವ. ಹೌದು, ಅದಲ್ಲ, ನೀವು ಕುಡಿಯೋದು ಬಿಟ್ಟು ಎಷ್ಟು ವರ್ಷ ಆಯ್ತು ಹೇಳಿ? 10. ಮುಂಚೆ ಕುಡಿತಿದ್ರಾ? ಜಾಸ್ತಿ ಕುಡಿತಿದ್ರ? ಕಮ್ಮಿ? ಬಿಡ್ತಿದ್ದೆ. ಟೋಟಲಿ ಎಂಥದಕ್ಕೆ ಅಷ್ಟು ಕುಡಿತಿದ್ದದ್ದು? ಚಟ ಏರಿದ್ದ ಅಲ್ಲ ಟೆನ್ಷನ್ ಇತ್ತ ಅಂತ? ಇಲ್ಲಪ್ಪ, ಸಾಕಾಗಿಲ್ಲ ಅದಕ್ಕೆ ಅಷ್ಟು ಕುಡಿತು. ಚಟ ಇದು ಟೆನ್ಷನಲ್ಲಿ ಕುಡಿತಿದ್ದದಲ್ಲ. ಲವ್ ಬ್ರೇಕಪ್ ಆಗಿತ್ತಾ? ಎಂಥದಿಲ್ಲಲ್ಲ. ಬನ್ನಿ, ಅವರು ಅಲ್ಲಿಗೆ ಹೋಗ್ತಾರೆ, ನಾವು ಹೋಟೆಲಿಗೆ ಹೋಗುವ. ಬಿಲ್ ಕೊಟ್ಟನಾ? ನಾನು ಎಂಗೇಜ್ ಮಾಡಿಕೊಂಡು ಹೋಗಿದ್ದೆ ಕುಡಿಲಿಕ್ಕೆ. ಎಂತ ಎಂಗೇಜ್ ಮಾಡಿ ಎಷ್ಟು ಹಣ ಕೊಟ್ಟು? ಬಾರಿಗೆ ಹೇಳ್ತಾರೆ, ಅವ್ರಿಗೆ ಕೂಡ ಕೊಡ್ತೀವಿ. ಅಲ್ಲ, ನೀವಾಗ ಎಂತ ದುಡಿತಿದ್ರಿ? ವೈನ್ ಶಾಪಲ್ಲಿ ಇದ್ದು ವೈನ್ ಶಾಪನ್ನೇ ಮುಕ್ಕಿಸ್ತಿದ್ದದ್ದು ನೀವು. ರಜೆ ಇತ್ತಲ್ಲ, ಅದರಿಂದ ಮಾಡ್ಕೊಂಡು ಪುತ್ತೂರು ಆಚೆ ಸೈಡ್ ಎಲ್ಲ ಎಲ್ಲಿ ಎಲ್ಲ ನಮ್ಮ ಊರು ಬಿಟ್ಟು ಎಲ್ಲಿ ಬಾರ್ ಊರಲ್ಲಿ ಯಾಕೆ ಡೈಲಿ ಕುಡಿಕೊಂಡು ವೈನ್ ಶಾಪ್ ಅಲ್ಲಿ ಮಾಡುವ ಅಂತೇಳಿ. ಅಲ್ಲ, ನೀವು ಒಂದೇ ಬ್ರ್ಯಾಂಡ್ ಕುಡಿತಿದ್ದು ಬೇರೆ ಬೇರೆವಾ? ಒಂದೇ. ಯಾವುದು? ML ಮಾತ್ರ. ML ಎಂತದ, ನನಗೆ ಅದರ ಬಗ್ಗೆ ಗೊತ್ತಿಲ್ಲ, ನಾನು ಕುಡಿಯುವುದಿಲ್ಲ, ನಮಗೆ ಕುಡಿಯುವಾಗೆ ಇಲ್ಲ, ಅದಕ್ಕೋಸ್ಕರ. ಬನ್ನಿ, ಕುಡಿಲಿಕ್ಕೆ ಇದ್ರೂ ಸಹ ಕುಡಿಯುವುದು ಬೇಡ, ನಾನು ಕುಡಿಯುವುದೇ ಇಲ್ಲ, ದಯವಿಟ್ಟು ಬೇಡ. ನಾವು ಅಲ್ಲಿಗೆ ಹೋಗಬೇಕು, ಅಲ್ಲಿ ಒಂದು ಹೋಟೆಲ್ ಕಾಣಿಸ್ತಾ ಇರ್ಬೋದು, ಹೋಟೆಲ್ ಹರ್ಷಿತಾ ಅಂತ. ನಾವು ಅಲ್ಲಿಗೆ ಹೋಗುವ. ವಸಂತನ ಬಾರಿಗೆ ಹೋಗ್ತಾರೆ. ಬಿಲ್ಲೆಲ್ಲ ಬಿತ್ತು ನನಗೆ. ವಸಂತನ, ನೀವು ಬಾರಿಗೆ ಅದೇ ಎರಡು ಹಾಕ್ತೀರಾ ಐಟಮು? ನಮ್ದು ಯಾವಾಗ ಗಾಡಿ ಸರಿ ಆಗ್ತದ ಮಾರೆ, ಎಂತ ಗೊತ್ತಿಲ್ಲ, ಮಾಡೋ ಅಂತ ಹೇಳ್ತಾರೆ. ಇನ್ನು ಗಾಡಿ ಕುಡಿದು ಹೇಗೆ ಕೊಡ್ದ ಅಂತ ಎಂತ ಇತ್ತು ನೋಡಿ ಅಂತೆಲ್ಲ ಗಾಡಿ. ಇದು ಪ್ಲಾಟ್ಫಾರ್ಮ್ ನೋಡಿ, ಎಲ್ಲ ಹೋಗಿದೆ ಮಾರೆ, ಗಾಡಿ ಅಲಕ್ಕೆ ಹೋಗಿದೆ. ಹೇಳಿದ್ರ ಓನರ್ ಹತ್ರ? ಇಲ್ಲ ಅಂತಲ್ಲ ಓನರ್ ಹತ್ರ. ಇದು ಮಾತ್ರ ಇಲ್ಲಿ ಜಾಗ್ರತೆ, ನೀವು ಕಾಲೆಲ್ಲ ಇಡುವಾಗ ಕಾಲು ಹೊಟ್ಟೆ ಹಾಕ್ಬೋದು. ಚಪ್ಪಲ್ ಹಾಕ್ಕೊಳ್ಳಿ, ನೀವು ಚಪ್ಪಲ್ ಹಾಕೋದಿಲ್ಲ. ಅದೇ ಹೊಸ ಗಾಡಿಯಲ್ಲಿ ಚಪ್ಪಲ್ ಬೇಡ, ಇದರಲ್ಲಿ ಚಪ್ಪಲ್ ಹಾಕಬೇಕು. ನಮ್ಮ ಗಾಡಿಯನ್ನು ಇಲ್ಲೇ ಸೈಡಿಗೆ ಹಾಕಿ ಹೋಗಿದ್ದು. ಈ ಕಡೆ ಹೋದರೆ ಉಜಿರೆಗೆ ಹೋಗ್ತದೆ, ಈ ಕಡೆ ಹೋದರೆ ಕೊಯ್ಯೂರು ಕ್ರಾಸಿಗೆ ಹೋಗ್ತದೆ, ಈ ಕಡೆ ಹೋದರೆ ಪದ್ಮುಂಜ ಹೋಗ್ತದೆ, ಶಿವಾಜಿನಗರ ಸೇರಿ ಪದ್ಮುಂಜ ಹೋಗ್ತದೆ. ಯಾವ ಥರ ದಾರಿ ಉಂಟಂತ ನೋಡಿ ಅಂತೆ. ನಮಗೇನು ಗೊತ್ತಾಗೋದಿಲ್ಲ, ಒಮ್ಮೊಮ್ಮೆ ಕನ್ಫ್ಯೂಸ್ ಆಗ್ತದೆ. ಯಾರಾದರೂ ಹೊಸಬ್ರು ಬಂದರೆ ಗ್ಯಾರಂಟಿ ಕನ್ಫ್ಯೂಸ್ ಆಗ್ತಾರೆ ಅವರು. ಎಷ್ಟು ದಾರಿ ಉಂಟಲ್ಲ ವಸಂತನ, ಯಾರಾದರೂ ಹೊಸಬ್ರು ಬಂದರೆ ಕನ್ಫ್ಯೂಸ್ ಆಗಲಿಕ್ಕೆ ಇಲ್ವಾ? ಅಲ್ಲ, ಪೇ ಮಾಡಿದ್ರು ಅವರು ಬಾರವರು. ಬನ್ನಿ, ನಮ್ಮ ಪಯಣ ಮುಂದುವರಿಸುವ ಸೀದಾ ಕೊಯ್ಯೂರು ಕಡೆಗೆ. ಇವತ್ತಿನ ಬಿಸಿಲು ಯಾವ ಥರ ಹೊಡಿತಾ ಉಂಟಂತ ಹೇಳಿದರೆ ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಮಾರೆ. ಇಲ್ಲಿ ಹಳ್ಳಿ ಪ್ರದೇಶಕ್ಕೆ ಬಂದು ಕೂಡ ಆ ಕಡೆ ಈ ಕಡೆ ಮರ ಇದ್ದರೂ ಕೂಡ ಒಂದು ಸ್ವಲ್ಪ ಗಾಳಿ, ಒಂದು ಮರ ಸಹ ಅಲ್ಲಾಡ್ತಾ ಇಲ್ಲ, ಆ ಥರ ಸೆಕೆ ಹೊಡಿತಾ ಉಂಟು ಮಾರೆ. ಎಂತ ಎಲ್ಲ ವಸಂತನ ಮಳೆ ಎಂತ ಯಾರಿಗೊತ್ತು ಮಾರೆ. ಈಗ ಮಳೆಗಾಲ ಯಾವುದು ಚಳಿಗಾಲ ಯಾವುದು ಎಂತ ಅಂತ ಗೊತ್ತಾಗೋದಿಲ್ಲ. ಇಲ್ಲಿ ಬಿಸಿಲು ಉಂಟಲ್ಲ, ಬೆಂಗಳೂರು ಕಡೆ ಮಳೆ ಅಂತೆ. ಮೊನ್ನೆ ಮಳೆ ಬಂದಿದೆ ಅಂತೆ. ಎಂತ ನಮ್ಮ ಜಗತ್ತಿನ ಅಂತ್ಯ ಆಯ್ತಾ ಅಂತ ನನಗೆ ಡೌಟು ಅಲ್ಲ. ನೋಡಿ ಯಾವ ಥರ ಬಿಸಿಲುಂಟು. ಬೆಳಿಗ್ಗೆಯಿಂದ ಒಂದು 9 ಗಂಟೆ ತನಕ ಫುಲ್ಲು ಹೆವಿ ಚಳಿ ಇರ್ತದೆ, ತಡಿಲಿಕ್ಕೆ ಆಗೋದಿಲ್ಲ. ಒಂದು 9-10 ಗಂಟೆಯ ನಂತರದಿಂದ ಇಂಥ ಒಂದು ಉಪದ್ರ. ಈ ಬಿಸಿಲಲ್ಲಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಕೂಡ ಈ ಇಂಜಿನಿದ್ದು ಹೀಟ್ ಒಳಗೆ ಹೊಡೆಯೋದ್ರಿಂದ ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಲ್ಲ ವಸಂತನ. ಬನ್ನಿ, ಇಲ್ಲಿಂದ ಸೀದಾ ಕೊಯ್ಯೂರಿಗೆ ಹೋಗುವ. ಕೊಯ್ಯೂರಲ್ಲಿ ಒಂದೇ ಅಂಗಡಿ ಇರೋದು, ಮತ್ತು ಅಲ್ಲಿಂದ ಇನ್ನೊಂದು ಅಂಗಡಿ ಉಂಟು ಮಾವಿನಗಟ್ಟೆಯಲ್ಲಿ. ಅಲ್ಲಿ ಬಾಬು ಗೌಡ್ರಿಗೆ ಹಾಕಿ ಹೋಗೋದು. ಇಲ್ಲಿ ಫ್ಯಾನ್ ಹಾಕಿದ್ದೇನೆ ನೋಡಿ, ಫ್ಯಾನ್ ಹಾಕಿದ್ರು ಕೂಡ ಅದರಲ್ಲಿ ಬಿಸಿ ಗಾಳಿ ಬರ್ತಾ ಉಂಟು. ಆ ಬಿಸಿ ಗಾಳಿ ಆದರೂ ಆಗ್ಬೋದು ಮಾರೆ. ಯಾಕಂತ ಹೇಳಿದರೆ ಆ ಫ್ಯಾನ್ ಆಫ್ ಮಾಡಿದರೆ ಮತ್ತೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಆ ಥರ ಆಗ್ತದೆ. ನಿಮಗೆ ಎಂಥದ್ದು ಇಂಥ ಇಲ್ವಾ?
ಕೂಡ ಬಿಸಿ ಆಗಿದೆ ಮಾರ್ರೆ. ಮತ್ತು ಇಲ್ಲಿ ಸ್ಟೇರಿಂಗ್ ಕೂಡ ಬಿಸಿ ಆಗ್ತಾ ಉಂಟು ನೋಡಿ, ಬಿಸಿಲು ಯಾವ ಥರ ಹೊಡಿತಾ ಉಂಟು ಅಂತೇಳಿ. ಅಂತೂ ಇಂತೂ ಕೊಯ್ಯೂರು ರೀಚ್ ಆಗಿ ಆಯಿತು. ಇಲ್ಲಿದು ಕೊಯ್ಯೂರು ಅಂತ ಹೆಸರಲ್ಲ ಮಾರ, ಇಲ್ಲಿದ್ದು ಎಂತ ಗೊತ್ತ, ನಾನು ಕೊಯ್ಯೂರು ಅಂತ ಅನ್ಕೊಂಡದ್ದು. ಇದು ಎಂತ ಅದ್ರುಪೇರಾಲ ಅಂತೆ, ಅದ್ರುಪೇರಾಲ ಅಂತ ಹೇಳ್ತಾರೆ. ಇಲ್ಲಿ ಬೋರ್ಡೆಲ್ಲ ಅದ್ರುಪೇರಾಲ ಅಂತ ಉಂಟು. ಓ, ಇಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಗೆ ಐಟಮ್ ಹಾಕಿ ಈ ಕಡೆ ಹೋಗಬೇಕು. ಈ ಕಡೆ ಹೋದರೆ ಗೇರುಗಟ್ಟೆ ಸೇರ್ತದೆ, ಗೇರುಗಟ್ಟೆಯಾಗಿ ಲೆಫ್ಟಿಗೆ ಹೋದರೆ ಉಪ್ಪಿನ ಅಂಗಡಿ ಹೋಗ್ತದೆ, ರೈಟಿಗೆ ಹೋದರೆ ಗುರುವಾಣಿಕೆರೆ ಸೇರ್ತದೆ. ನಾವು ಇಲ್ಲಿಂದಾಗಿ ಕೊಯ್ಯೂರು ಕ್ರಾಸ್ ಆಗಿ ಹೋಗಬೇಕು. ಅಂಗಡಿ ಬಂದ. ಹಾಂ, ಇನ್ನೊಂದು ವಿಷಯ ಸಂತನ ಸ್ವಲ್ಪ ಹೇಳಿ. ಎಂತ ಗೊತ್ತುಂಟಾ, ಅಲ್ಲಿ ಒಬ್ಳು ಹುಡುಗಿ ಕಾಣ್ತಾ ಇರ್ಬೋದು, ಅವಳ ಹೆಸರೆಂತ ಗೊತ್ತುಂಟ ನಿಮಗೆ? ಸೃಷ್ಟಿ ಅವಳೆವಾ ಎಂತ ಅಂತ ಗೊತ್ತಿಲ್ಲ. ನಂದಿನಿ ಅಂತ, ಮಿಸ್ ನಂದಿನಿ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದಾರಂತೆ ಅವರು. ಅದೇ ಹುಡುಗಿ ಇಲ್ಲಿರೋದಾ ಎಂತ ಅಂತ ಗೊತ್ತಿಲ್ಲ, ನಾನು ಇಷ್ಟು ತನಕ ನೋಡಲಿಲ್ಲ ಆ ಹುಡುಗಿಯನ್ನು. ಓ, ಇಲ್ಲಿ ಕಟ್ಟು ಎಲ್ಲಿಂಟು, ಅಲ್ಲಿ ಅದೇ 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 ಕಟ್ಟು, ತೊಟ್ಟದ ಕಟ್ಟು. ಅವ್ರದ್ದು film ಅಲ್ಲಿ ಅಂತ ಇದ್ದಾರಲ್ಲ. ಹೌದು, ಫಿಲ್ಮ್ ಮಿಸ್ ನಂದಿನಿ ಅಂತ ಒಂದು ಮೂವಿ ಮಾಡಿದಾರಂತೆ, ಗೊತ್ತಿಲ್ಲ ಎಂತ. ನಾನು ಓನರ್ ಹತ್ರ ಫೋನ್ ಮಾಡಿ ಕೇಳ್ತೇನೆ ಎಂತ ಹೇಳ್ತಾರೆ ಅಂತ ನೋಡುವ. ನೀವು ಇಟ್ಟು ಬನ್ನಿ, ಹೋಗಿ ಓನರ್ಗೆ ಒಂದು ಫೋನ್ ಮಾಡಿ ತಿಳಿಸಿಬಿಡುವ ಅಂಗಡಿ ಬಂದುಂಟು ಅಂತೇಳಿ. ಮಲೆಬೆಟ್ಟು ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಮುಂಚೆ ಇಲ್ಲಿಂದ ಹೋಗ್ತಾ ಇದ್ವಿ, ಶಾರ್ಟ್ ಕಟ್ ಇದು ಆ್ಯಕ್ಚುಲಿ. ಬಟ್ ವಿಷಯ ಏನಂತ ಹೇಳಿದರೆ, ನಮಗೆ ಕಂಪನಿಗೆ ಹೋಗ್ಲಿಕ್ಕಿರುವ ಕಾರಣದಿಂದಾಗಿ ಈಗ ಸೀದಾ ಹೋಗಿ ಕೊಯ್ಯೂರು ಕ್ರಾಸ್ ಆಗಿ ಮತ್ತೆ ಅಲ್ಲಿಂದ ಕಂಪನಿಗೆ ಹೋಗಿ ಅಲ್ಲಿ ಎಂತ ತಗೊಳ್ಳಿಕ್ಕೆ ಉಂಟು ಸಂತನ್ನ? ಕಂಪನಿಗೆ ಹೋಗಿ ಅಕ್ಕಿರವೆ ಮತ್ತೆ ಮತ್ತೆ ಬೊಂಬೆ ರವೆ. 2 ಐಟಮನ್ನು ತೆಕ್ಕೊಂಡು ಮತ್ತೆ ಕಾಜೂರು ಲೈನಿಗೆ ಹೊರಡಬೇಕು. ಬನ್ನಿ, ಇಲ್ಲಿಂದ ಸೀದಾ ಕಂಪನಿಗೆ ಹೋಗುವ. ಕಂಪನಿಯಿಂದ ಲೋಡ್ ಮಾಡಿಕೊಂಡು ಮತ್ತೆ ಉಜಿರೆಯಲ್ಲಿ 2 ಅಂಗಡಿ ಉಂಟು, ಉಜಿರೆಯಲ್ಲಿ 2 ಅಂಗಡಿಯನ್ನು ಖಾಲಿ ಮಾಡಿಕೊಂಡು ಮತ್ತೆ ಊಟ ಮಾಡಬೇಕು. ಊಟಕ್ಕೆ ಆಲ್ರೆಡಿ ಫೋನ್ ಮಾಡಿ ಹೇಳಿದ್ದೇನೆ. ನಮ್ಮದು ಗುರುವಾರದ ಲೈನ್ ಮತ್ತು ಶುಕ್ರವಾರದ ಲೈನಲ್ಲಿ ನಾವು ಫಸ್ಟಿಗೆ ಹೇಳಿಬಿಡ್ತೇವೆ ಅಲ್ಲ ಸಂತಣ್ಣ? ಹೌದೌದು, ಇಲ್ಲ ಊಟ ಸಿಗುದಿಲ್ಲ. ಊಟ ಸಿಗುವುದಿಲ್ಲ. ಗುರುವಾರ ಮತ್ತು ಶುಕ್ರವಾರ ನಮ್ಮದು ಕಾಯಮಾಗಿ ಒಂದು ಹೋಟೆಲ್ ಉಂಟು, ಅಲ್ಲಿ ಊಟ ಮಾಡಿ ಫೋನ್ ಮಾಡಿ ಹೇಳೋದು, ಅವರು ಊಟ ಇಡ್ತಾರೆ. ಬನ್ನಿ, ಇಲ್ಲಿಂದ ಸೀದಾ ನಾವೀಗ ಕೊಯ್ಯೂರು ಕ್ರಾಸಲ್ಲಿ ಸಿಗುವ. TB ಕ್ರಾಸ್ ಹತ್ರ ರೀಚ್ ಆಗ್ತಾ ಬಂದ್ವಿ. ಈಗ ಇಲ್ಲಿಂದ ರೈಟ್ ತೆಕ್ಕೊಂಡು ಸೀದಾ ಕಂಪನಿ ಕಡೆಗೆ ಹೋಗಬೇಕು. ನಮ್ಮ ಹೈವೇ ಯಾವುದಾರಾಗಿದೆ ನೋಡಿ, ಆ ಕಡೆ ಈ ಕಡೆ ಸರ್ವಿಸ್ ರೋಡ್ ಕೊಟ್ಟಿದ್ದಾರೆ. ನಮ್ಮ ಈ ಕಂಪನಿಗೆ ತಿರುಗಿಸೋದೇ ಡೇಂಜರ್, ಹೈವೇ ಆಗಿರೋದ್ರಿಂದ. ಹಿಂದೆಯಿಂದ ಗಾಡಿ ಸ್ಪೀಡಾಗಿ ಬರ್ತದೆ, ಮುಂದೆಯಿಂದ ಸಹ ಬರ್ತದೆ. ನಾವು ಇದರ ಒಳಗಡೆ ಹೋಗ್ಬೇಕು ನೋಡಿ. ಹಿಂದೆ ಮುಂದೆ ಎಲ್ಲ ಕರೆಕ್ಟ್ ನೋಡಿಕೊಳ್ಬೇಕು, ಇಲ್ಲದಿದ್ದರೆ ಟಚ್ ಆಗೋದು ಆಗ್ತದೆ. ಎಂತ ಹೇಳ್ತೀರಿ, ಡೇಂಜರ್ ಅಲ್ಲ ಇದು? ಹೌದೌದು, ಹೈವೇ ಅಲ್ಲ, ನ್ಯಾಷನಲ್ ಹೈವೇ ಅಲ್ಲ. ಸೊ ಬನ್ನಿ, ಇಲ್ಲಿಂದ ಕಂಪನಿಗೆ ಹೋಗಿ ಒಂದು 2, 3, 4 ಗೋಣಿ ಹಾಕಿ ಇಲ್ಲಿಂದ ಮತ್ತೆ ಉಜಿರೆ ಲೈನ್ ಉಜಿರೆ ಅಲ್ಲ, ಕಾಜೂರು ಲೈನ್ ಶುರು ಮಾಡುವ. ಫೈನಲಿ ನಮ್ಮ ಗಾಡಿಯನ್ನು ಕಂಪನಿ ಹತ್ರ ಬಂದು ನಿಲ್ಲಿಸಿದ್ದೇನೆ. ಈಗ ಇಲ್ಲಿಂದ ಒಂದು 4 ಗೋಣಿ ಹಾಕಿಕೊಂಡು ಸೀದಾ ನಮ್ಮ ಪಯಣ ಕಾಜೂರು ಕಡೆಗೆ ಶುರು ಮಾಡುವ. ವಸಂತನ ಐಟಮ್ ಹಾಕ್ತಾ ಇದ್ದಾರೆ. ಬನ್ನಿ, ಇಲ್ಲಿಂದ ಐಟಮ್ ಹಾಕಿ ಇಲ್ಲಿಂದ ಹೊರಡುವ. ನಮ್ಮದು ಇನ್ನೂ ಕೂಡ ಊಟ ಆಗಲಿಲ್ಲ. ಕಂಪನಿಯಲ್ಲಿದ್ದವರು ಊಟ ಮಾಡಿ ಕೈ ತೊಳಿತಾ ಇದ್ದಾರೆ. ಇಲ್ಲ ಮಾರ್ರೆ, ಇನ್ನು ನಿಡಿಗಳಿಗೆ ಹೋಗ್ಬೇಕು. ಎಲ್ಲಿಗೆ ಹೋಗಿದ್ರಿ? ಮಸೀದಿಗೆ ಹೋಗಿದ್ರಾ? ಮಸೀದಿಗೆ ಹೋಗಿ ಈಗ ಬಂದು ಈಗ ನನಗೆ ಕೇಳೊಂದು ಇಲ್ಲಾರ ಮಾರ, ಈಗ ಕೈ ಅಡ್ಡ ತಿಂಡ. ಮಸೀದಿಗೆ ಹೋಗಿ ಈಗ ಬಂದ ಅಷ್ಟೇ. ನಾನು ಏನೋ ಅನ್ಕೊಂಡು ಬಂದೆ. ಇಲ್ಲಿ ಇನ್ನೂ ಕೂಡ ಬೆಳಿಗ್ಗೆ ಹೇಳಿದ್ದೇನೆ ಮಾರೆ, ಇನ್ನೂ ಸಹ ರೆಡಿ ಆಗಲಿಲ್ಲ ಅಂತೆ, ಊಟ ಮಾಡಲಿಲ್ಲ. ಇವರದೆಲ್ಲ ಊಟ ಮಾಡಿ ಆಯ್ತು ನೋಡಿ, ಇಲ್ಲಿ ತೊಳೆದು ಇಟ್ಟಿದ್ದಾರೆ. ನಾವು ಇಲ್ಲಿಂದ ಊಟ ಮಾಡಬೇಕು, ಬಸ್ಸಿಗೆ ಇದನ್ನು ಲೋಡ್ ಮಾಡಿಕೊಂಡು ಹೋಗ್ಬೇಕು. ಫೈನಲಿ 2 ಗೋಣಿ ಲೋಡ್ ಮಾಡಿ ಆಯಿತು. ವಸಂತಣ್ಣನೇ ಲೋಡ್ ಮಾಡಿದ್ದು. ವಸಂತಣ್ಣನಿಗೆ ಬೆಚ್ಚ ಆಯಿತು ಊಟ ಇಲ್ಲ ಅಂತೇಳಿ. ನಮ್ಮದು ಊಟ ಆಗಲಿಲ್ಲ, ಅವ್ರದ್ದೆಲ್ಲ ಊಟ ಆಗಿ ಆಯಿತು. ಬನ್ನಿ, ನಾವು ಇಲ್ಲಿಂದ ಸೀದಾ ನಮ್ಮ ಕಾಜೂರು ಲೈನನ್ನು ಶುರು ಮಾಡುವ. ಲೆಟ್ಸ್ ಗೋ. ಕಂಪನಿಯಿಂದ ಬಿಟ್ಟವರು ಈಗ ಉಜಿರೆ ಹತ್ರ ರೀಚ್ ಆದ್ವಿ. ಉಜಿರೆಯಲ್ಲಿ 2 ಅಂಗಡಿ ಉಂಟು, ಅಲ್ಲಿ ಇಳಿಸಿ ಮತ್ತೆ ಊಟಕ್ಕೆ ಹೋಗಬೇಕು. 2:03 ಆಗ್ತಾ ಬಂತು. ಊಟ ಹೇಳಿದ್ದೇನೆ, ಅದು ಹಾಗಾಗಿ ಇಟ್ಟಿರ್ಬೋದು, ಆದರೆ ಕೂಡ ನಮ್ಮ ಹೊಟ್ಟೆ ಹಸಿವು ನಿಲ್ಲಬೇಕಲ್ಲ. ಊಟ ಇಟ್ಟಿರ್ತಾರೆ, ನಮ್ಮ ಹೊಟ್ಟೆ ಹಸಿತದಲ್ಲ. ಹಾಂ,
ಮತ್ತೆ ಇಲ್ಲಿ ನೋಡಿ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಉಂಟಂತೇಳಿ. ಅದು ಹೈವೇ ಆಗ್ತದೆ ಕಾಣ್ತದೆ, ಅದು ಹೈವೇನೇ ಆಗೋದು, ಇದು ಸರ್ವಿಸ್ ರೋಡ್ ಬಿಡ್ತಾರೆ. ಬನ್ನಿ, ಇಲ್ಲಿ ಒಂದು 2 ಅಂಗಡಿ ಉಂಟು. 2 ಅಂಗಡಿಗೆ ಜಬಕ್ಕ ಹಾಕಿ ಇಲ್ಲಿಂದ ಸೀದಾ ಮತ್ತೆ ನಿಡಿಗಳಿಗೆ ಹೋಗಿ ಊಟ ಮಾಡಬೇಕು. ಇದು ಇಲ್ಲಿ ಕನ್ಸ್ಟ್ರಕ್ಷನ್ ಆಗೋದ್ರಿಂದ ಫುಲ್ ಬ್ಲಾಕ್ ಆಗ್ತದಂತ, ಅದೇ ಒಂದು ಉಪದ್ರ. ಒಮ್ಮೆ ಕನ್ಸ್ಟ್ರಕ್ಷನ್ ಮುಗಿದ್ರೆ ಒಳ್ಳೇದಿತ್ತು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.